ಅಯ್ಯೋ ಹಳ್ಳಿ ಗುಗ್ಗು, ನಿನ್ನ ಗಂಡನ ನನ್ನಿಂದ ಬಚ್ಚಿಡಕ್ಕಾಗತ್ತಾ? ನಾನು ಹಸುಲ್ ದಾಟಿ ಬರ್ಲಿಲ್ಲ, ಅವನೇ ಓಡೋಡ್ ಬರೋ ಹಾಗೆ ಮಾಡಿದೆ. ಹೇಗಿದೆ ನನ್ನ ಶಕ್ತಿ? ಶಕ್ತಿ ಅನ್ನೋದು ನಿನಗಿದ್ದಿದ್ರೆ ಇನ್ನೊಬ್ಬರ ದೇಹದಲ್ಲಿ ಸೇರ್ಕೊಂಡು ಒದ್ದಾಡ್ತಿದ್ಯಾ? ಅದು ನನ್ನ ಆಟ ಕಣೆ. ಮೋಸ ಮಾಡಿ ಕರ್ಕೊಂಡ್ ಬಂದು ಬಡ ಕೊಚ್ಕೋತೀಯ ಪಿಶಾಚಿ. ಮೋಸ ಅನ್ಯಾಯ ಮಾಡಿದ್ದು ನಿನ್ನ ಕಂಡ. ಮುಚ್ಚು ಬಾಯಿ. ಸುಳ್ಳು ಬಗಳಿದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ನನಗೆ ಶಾಸ್ತಿ ಮಾಡೋ ಧೈರ್ಯ ಯಾರಿಗೆ ಇದೆ? ನನಗಿದೆ. ನಿನ್ನ ಕೈ ಏನಾಗುತ್ತೆ? ಸ್ವಂತ ದೇಹ, ಸ್ವಂತ ಬುದ್ಧಿ, ಸ್ವಂತ ಆಕಾರ ಇಲ್ದಿರೋ ನಿನಗೆ ಇಷ್ಟೆಲ್ಲ ಆಗುವಾಗ ನಾನು ಸ್ವಂತ ದೇಹ ಇರೋಳು, ಬುದ್ಧಿ ಇರೋಳು, ಧೈರ್ಯ ಇರೋಳು, ಎಲ್ಲಕ್ಕಿಂತ ಹೆಚ್ಚಾಗಿ ಆ ದೇವ್ರನ್ನೇ ನಂಬಿಕೊಂಡಿರೋಳು. ಏನಿದ್ರಿ ಏನೇ, ನೀನು ಹೆಣ್ಣು. ತ್ರಿಮೂರ್ತಿಗಳನ್ನ ಮಕ್ಕಳನ್ನ ಹಾಗೆ ಮಾಡಿದ್ದೇ ಹೆಣ್ಣು, ಸೂರ್ಯನ್ನ ಹುಟ್ಟದೇ ಇರೋ ಹಾಗೆ ತಡೆದಿದ್ದೇ ಹೆಣ್ಣು, ಯಮನ್ನ ಸೋಲಿಸಿ ಗಂಡನ ಪ್ರಾಣನ ಪಡೆದದ್ದೇ ಹೆಣ್ಣು. ಯಮನ ಹತ್ರ ಹೋರಾಡಿ ಗಂಡನ್ ಪ್ರಾಣ ಉಳಿಸಬಹುದು. ಈ ಕಾಮಿನ ಹತ್ರ ಏನ್ ಮಾಡಿದ್ರು ನೀನು ಗಂಡನ್ ಪ್ರಾಣ ಉಳಿಯೋಲ್ಲ. ನಾಳೆ ಬೆಳಿಗ್ಗೆ ಹೊತ್ತಿಗೆ ನಿನ್ನ ಪ್ರಿಯತಮ ನಾಲಿಗೆ ಸೇರಿ ಹೋಗುತ್ತೆ. ನಾಳಿದ್ದು ಬೆಳಿಗ್ಗೆ ಹೊತ್ತಿಗೆ ಇವನು ಕೈ ಕಾಲು ಬಿದ್ದು ಹೋಗುತ್ತೆ. ಆಚೆ ನಾಳಿದ್ದು ಬೆಳಿಗ್ಗೆ ಹೊತ್ತಿಗೆ ನಿನ್ನ ರೂಪಾನ ನೋಡಿ ಆನಂದ ಪಡ್ತಿದ್ದ ಇವನು ಕಣ್ಣು ಹೊರಟೋಗುತ್ತೆ. 4ನೇ ದಿನ ಸೂರ್ಯ ಮುಳುಗೋದ್ರೊಳಗೆ ನಿನ್ನ ಗಂಡನ ರಕ್ತ ಕಾರಿಸಿ ಕಾರಿಸಿ ನಾನು ಅವನನ್ನು ಕರ್ಕೊಂಡು ಹೊರಟು ಹೋಗ್ತೀನಿ. ಧೈರ್ಯ ಇದೆ, ದೈವ ಶಕ್ತಿ ಇದೆ ಅಂದ್ಯಲ್ಲ, ನಿನ್ನಲ್ಲಿ ಆ ಶಕ್ತಿ ಇದ್ರೆ ಉಳಿಸ್ಕೊಂಡಿನ ಗಂಡನ್ನ. ಕಾಮಿನಿ, ಈ ನನ್ನ ದೇಹದಲ್ಲಿ ಉಸಿರಿರೋವರೆಗೆ ನೀನು ಅವ್ರನ್ನ ಏನು ಮಾಡಕ್ಕಾಗಲ್ಲ. ಮಂತ್ರಾಲಯದ ರಾಘವೇಂದ್ರ, ಆ ಗುರುರಾಯ ನನ್ನನ್ನು ಯಾವತ್ತೂ ಕೈ ಬಿಡಲ್ಲ. ದೈವ ಶಕ್ತಿ ಮುಂದೆ ದುಷ್ಟಶಕ್ತಿ ಯಾವತ್ತೂ ನಿಲ್ಲಕ್ಕಾಗಲ್ಲ.